ರಾಜ್ಯ ಕೈಪಾಳ್ಯದಲ್ಲಿ ಮಾಟ ಮಂತ್ರದ ಸದ್ದು ಭಾರೀ ಸದ್ದು ಮಾಡ್ತಾ ಇದ್ದು ಸಚಿವ ರಾಜಣ್ಣ ಬಾಯಲ್ಲಿ ಈ ಹೊಸ ವಿಷಯ ಬಂದಿದೆ. ರಾಜ್ಯ ಕೈಪಾಳ್ಯದಲ್ಲಿ ಮಾಟ ಮಂತ್ರದ ಸದ್ದು ಬರ್ತಾ ಇದೆ. ಸಚಿವ ರಾಜಣ್ಣನ ಬಾಯಲ್ಲಿ ಬಂತು ಹೊಸದಾದಂತಹ ವಿಷಯ. ಮನೆ ಒಳಗಿನವರೇ ಮಾಡಿಸಿದ್ರೆ ತಂತ್ರ, ಸಿದ್ದರಾಮಯ್ಯ ಅವರನ್ನ ಕಟ್ಟಿ ಹಾಕಲು ಹಾಕಿದ್ರೆ ಮಂತ್ರ. ಸಿಎಂ ಸಿದ್ದರಾಮಯ್ಯ ಅವರ ಅಸಹಾಯಕತೆಗೆ ಮಾಟ ಮಂತ್ರ ಕಾರಣವೇ ಹಾಗಾದ್ರೆ? ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಮಂತ್ರಕ್ಕೆ ಟಗರು ಆಟ ಸ್ತಬ್ಧವೇ? ಸಿಎಂಗೆ ಮಾಟ ಮಂತ್ರ ಮಾಡಿಸಿರಬಹುದು ಅಂತ ಮಾಜಿ ಸಚಿವ ಕೆಎನ್ ರಾಜಣ್ಣ ಅವರು ಹೇಳಿಕೆಯನ್ನ ಕೊಟ್ಟಿದ್ರು ಮಾಧ್ಯಮಗಳಿಗೆ. ನಿನ್ನೆ ಮಾಟ ಮಂತ್ರದ ಬಗ್ಗೆ ಹೇಳಿಕೆಯನ್ನು ನೀಡಿದಂತಹ ಕೆಎನ್ ರಾಜಣ್ಣ ಕೈಪಿಡಿಯಲ್ಲಿ ಈ ಒಂದು ವಿಚಾರ ಏನಿದೆ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿರುವಂಥದ್ದು. ತುಂಬಾ ಅಸಹಾಯಕರಾಗಿದ್ದಾರೆ, ಯಾರಾದರೂ ಕೂಡ ಮಾಟ ಮಂತ್ರ ಮಾಡಿಸಿರಬಹುದು, ಹೇಳೋಕ್ಕಾಗಲ್ಲ ಎನ್ನುವಂತಹ ಒಂದು ಹೇಳಿಕೆಯನ್ನ ನೀಡಿದ್ರು. ಇದೇ ವಿಚಾರ ಇದೀಗ ರಾಜ್ಯ ಕೈಪಾಳ್ಯದಲ್ಲಿ ಭಾರೀ ಸದ್ದು ಮಾಡ್ತಾ ಇರುವಂಥದ್ದು. ಇನ್ನ ಮನೆ ಒಳಗಿನವರು ಏನಾದರೂ ಮಾಡಿಸಿದ್ರಾ ಅಂದ್ರೆ ನೋಡಿ, ಕಾಂಗ್ರೆಸ್ ಪಕ್ಷದವರೇ ಏನಾದರೂ ಮಾಡಿಸಿದ್ರಾ ಅಥವಾ ಹೊರಗಿನವರು ಮಾಡಿಸಿದ್ರಾ? ಈ ಎಲ್ಲ ಅನುಮಾನಗಳು ಕೂಡ ಹುಟ್ಟುತ್ತಾ ಇರುವಂಥದ್ದು ರಾಜಣ್ಣವರ ಈ ಹೇಳಿಕೆ ಕುರಿತಂತೆ. ಅಸಹಾಯಕರಿದ್ದಾರೆ ಅಂತ ಹೇಳಿದ್ದಾರೆ. ನಾನು ಒಂದೊಂದ್ಸರಿ ಸಿಎಂ ಇಷ್ಟೊಂದು ಅಸಹಾಯಕರ ಆಗ್ತಾ ಇದಾರಲ್ಲ ಅಂತಕ್ಕಂಥದ್ದು ನೋಡಿದಾಗ ಯಾರಾದ್ರೂ ಮಾಟ ಮಂತ್ರ ಮಾಡಿಸ್ಬಿಟ್ಟವ್ರೇನೋ ಅವ್ರ ಮೇಲೆ ಸ್ವಲ್ಪ ವಿಚಾರ ಮಾಡ್ತಾ ಇದ್ದೀನಿ. ಅದನ್ನೇ ವಿಚಾರ ಮಾಡ್ತಾ ಇದ್ದೀನಿ ಅಂದ್ರೆ ಅದನ್ನ ನಾನು ಐ ಆಮ್ ಇನ್ವೆಸ್ಟಿಗೇಟಿಂಗ್ ಇಟ್ ಅಂತ ಪತ್ತೆ ಮಾಡ್ತಾ ಆಗಿರಬಹುದು ಅಂತ ಹೇಳಿ ಅದನ್ನ ಆಸ್ತಿಕರೋ ನಾಸ್ತಿಕರೋ ನೋಡ್ರಿ, ಆಸ್ತಿ ಯಾವಾಗ್ಲಾದ್ರೂ ಕೂಡ ಮನುಷ್ಯನ ಮೇಲೆ ಏನಾದ್ರು ಪರಿಣಾಮ ಆಗ್ಬೇಕು ಅಂದ್ರೆ ಅವ್ರು ಆಸ್ತಿಕರೇ ಆಗಿರ್ಬೇಕು ಅಂತಲ್ಲ ಅಥವಾ ನಾಸ್ತಿಕರಾಗಿರ್ಬೇಕು ಅಂತಾನೂ ಅಲ್ಲ. ಬರ್ತಕ್ಕಂತ ತೊಂದ್ರೆ ಯಾರನ್ನೂ ಬಿಡೋದಿಲ್ಲ. ಆದ್ರೆ ನಾನು ಮಾಟ ಮಂತ್ರದಲ್ಲಿ ನಂಬಿಕೆ ಇಲ್ಲದೆ ಇರೋನು, ಗೊತ್ತಾಯ್ತಾ? ಆದ್ರೆ ಮಾಡಿರ್ಬೋದೇನೋ ಯಾರಾದ್ರೂ ಅಂತ ಹೇಳಿ ಆಗಿದೆಯೋ ಆಗಿಲ್ವೋ ಅದನ್ನ ಇನ್ವೆಸ್ಟಿಗೇಟ್ ಮಾಡ್ತಾ ಇದ್ದೀನಿ. ಯಾರು ಸಿಎಂ ಸಿದ್ದರಾಮಯ್ಯ ಅವರಿಗೆ ಮಾಟ ಮಂತ್ರ ಮಾಡಿಸಿದ್ದಾರೆ ಎನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ರಾಜಣ್ಣ ಅವರ ಹೇಳಿಕೆಗೆ ಸಚಿವ ಪರಮೇಶ್ವರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಕೆಎನ್ ರಾಜಣ್ಣ ಅವರಿಗೆ ಮಾಹಿತಿ ಇರಬಹುದು, ಯಾರಾದ್ರೂ ಮಾಟ ಮಂತ್ರ ಮಾಡೋರು ಇದ್ರೆ ಗೊತ್ತಿರಬಹುದು, ಅದಕ್ಕೆ ಕೆಎನ್ ರಾಜಣ್ಣ ಅವರು ಹಾಗೆ ಹೇಳಿರ್ಬೇಕು ಅಂತ ಬೆಂಗಳೂರಿನಲ್ಲಿ ಗೃಹ ಸಚಿವರಾದಂತಹ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹೇಳಿಕೆಯನ್ನು ನೀಡಿದ್ದಾರೆ. ನೋಡಿ, ಸಿಎಂ ಸಿದ್ದರಾಮಯ್ಯ ತುಂಬಾ ಅಸಹಾಯಕರಾಗಿದ್ದಾರೆ, ಏನು ಕೂಡ ಹೇಳೋಕ್ಕಾಗ್ತಾ ಇಲ್ಲ, ಕೇಳೋಕ್ಕಾಗ್ತಾ ಇಲ್ಲ ಎನ್ನುವಂತಹ ಪರಿಸ್ಥಿತಿಗೆ ತಲುಪಿದ್ದಾರೆ ಎನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜಣ್ಣ ಹೇಳಿಕೆಯನ್ನು ನೀಡ್ತಾರೆ. ಈ ರಾಜಣ್ಣ ಅವರ ಹೇಳಿಕೆಗೆ ಸಂಬಂಧಪಟ್ಟ ಹಾಗೆ ಗೃಹ ಸಚಿವರಾದಂತಹ ಡಾಕ್ಟರ್ ಜಿ ಪರಮೇಶ್ವರ್ ಅವರು ರಿಯಾಕ್ಟ್ ಮಾಡಿದ್ದಾರೆ. ಕೆಎನ್ ರಾಜಣ್ಣ ಅವರಿಗೆ ಈ ಬಗ್ಗೆ ಮಾಹಿತಿ ಇರಬಹುದೇನೋ ಗೊತ್ತಿಲ್ಲ, ಯಾರಾದರೂ ಮಾಟ ಮಂತ್ರ ಮಾಡೋರಿದ್ರೆ ಅವ್ರಿಗೆ ಗೊತ್ತಿರಬಹುದು, ಅದಕ್ಕೆ ಕೆಎನ್ ರಾಜಣ್ಣ ಅವರು ಹಾಗೆ ಹೇಳಿರ್ಬೇಕು ಅಂತ ಇದೀಗ ಗೃಹ ಸಚಿವರಾದಂತಹ ಪರಮೇಶ್ವರ್ ಅವರು ರಿಯಾಕ್ಟ್ ಮಾಡಿದ್ದಾರೆ. ರಾಜಣ್ಣ ಅವರು ಒಂದು ಮಾತು ಹೇಳಿದ್ದಾರೆ, ಮುಖ್ಯಮಂತ್ರಿಗಳ ಅಸಹಾಯಕತೆಯಿಂದ ಯಾರು ಮಾಟ ಮಂತ್ರ ಮಾಡಿರುವಂತ ಶಂಕೆ ಇದೆ, ನಾನು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದೀನಿ ಅಂತ. ರಾಜಣ್ಣ ಅವರಿಗೆ ಮಾಹಿತಿ ಇರ್ಬೋದು, ಏನು ಗೊತ್ತು, ರಾಜಣ್ಣ ಅವ್ರಿಗೆ ಮಾಹಿತಿ ಇರ್ಬೋದು, ಯಾರಾದ್ರೂ ಮಾಟ ಮಂತ್ರ ಮಾಡೋದು ಆ ತರದ್ದು ಏನಾದ್ರು ಅವ್ರಿಗೆ ಯಾರಾದ್ರೂ ಹೇಳಿದ್ರೆ ಅದಕ್ಕೆ ಹೇಳಿರ್ಬೋದೇನೋ ಅವ್ರ. ರಾಜಣ್ಣ ಅವರು ಒಂದು ಮಾತು ಹೇಳಿದ್ದಾರೆ, ಮುಖ್ಯಮಂತ್ರಿಗಳ ಅಸಹಾಯಕತೆಯಿಂದ ಯಾರು ಮಾಟ ಮಂತ್ರ ಮಾಡಿರುವಂತ ಶಂಕೆ ಇದೆ, ನಾನು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದೀನಿ ಅಂತ. ರಾಜಣ್ಣ ಅವರಿಗೆ ಮಾಹಿತಿ ಇರ್ಬೋದು, ಏನು ಗೊತ್ತು, ರಾಜಣ್ಣ ಅವ್ರಿಗೆ ಮಾಹಿತಿ ಇರ್ಬೋದು, ಯಾರಾದ್ರೂ ಮಾಟ ಮಂತ್ರ ಮಾಡೋದು ಆ ತರದ್ದು ಏನಾದ್ರು ಅವ್ರಿಗೆ ಯಾರಾದ್ರೂ ಹೇಳಿದ್ರೆ ಅದಕ್ಕೆ ಹೇಳಿರ್ಬೋದೇನೋ ಅವ್ರ. ರಾಜಣ್ಣ ಅವರು ಒಂದು ಮಾತು. ಸಿಎಂ ಸಿದ್ದರಾಮಯ್ಯ ಅವರ ವಿರುದ್ಧ ಮಾಟ ಮಂತ್ರ ಮಾಡಿಸಿದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೆಎನ್ ರಾಜಣ್ಣ ಹೇಳಿಕೆಯನ್ನ ನೀಡಿದ್ರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜಣ್ಣನವರ ಮಾಟಕ್ಕೆ ಎಚ್.ಸಿ. ಬಾಲಕೃಷ್ಣ ಅವರು ಕೂಡ ಒಂದು ಮಂತ್ರವನ್ನ ಹಾಕಿದ್ದಾರೆ ಹೇಳಿಕೆಯ ಮೂಲಕ. ಸಿಎಂ ವಿರುದ್ಧ ಮಾಟ ಮಂತ್ರ ಮಾಡಿಸಿದ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ರಾಜಣ್ಣನವರ ಮಾಟಕ್ಕೆ ಎಚ್.ಸಿ. ಬಾಲಕೃಷ್ಣ ಮಂತ್ರ ಹಾಕಿದ್ದಾರೆ. ಹಾಗೆಲ್ಲ ಮಾಟ ಮಂತ್ರ ಮಾಡಿಸೋದಾದ್ರೆ ಕೆಎನ್ ರಾಜಣ್ಣನವರೇ ಮಾಡಿಸಿರ್ಬೇಕು ಎಂದಿದ್ದಾರೆ. ಸಿಎಂ ಜೊತೆ ಹೆಚ್ಚಾಗಿ ಇರೋರು ಅವರೇ ತಾನೇ, ಮಾಟ ಮಂತ್ರ ಮಾಡಿ ಬಾಯಿ ಮುಚ್ಚೋಕ್ಕಾಗಲ್ಲ, ಯಾರದ್ದೋ ಬಾಯಿ ಮುಚ್ಚೋದಕ್ಕೆ ಆಗಲ್ಲ.
ಮಾಟ ಮಾಡಿಸೋರು ಕುಟುಂಬ ಸರ್ವನಾಶ ಆಗುತ್ತೆ, ವಾಮಾಚಾರ ಮಾಡಿದ್ರೆ ಅವರಿಗೆ ತೊಂದರೆ ಆಗುತ್ತೆ, ಅಷ್ಟು ಮೂರ್ಖತನಕ್ಕೆ ಯಾರೂ ಕೂಡ ಹೋಗಲ್ಲ ಅಂತ ಬೆಂಗಳೂರಲ್ಲಿ ಶಾಸಕ ಎಚ್ ಸಿ ಬಾಲಕೃಷ್ಣ ರಾಜಣ್ಣನವರ ಹೇಳಿಕೆಗೆ ಸಂಬಂಧಪಟ್ಟ ಹಾಗೆ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ರಾಜಣ್ಣ ಅವರೇ ಮಾಡಿಸಿರ್ಬೇಕು, ಬೇರೆ ಇನ್ಯಾರು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಸಿಎಂ ಏನಾದ್ರು ಹಠಾವಥ ಮಾಡ್ಸಕ್ ಶಕ್ತಿ ಇದ್ರೆ ಅದು ರಾಜಣ್ಣ ಅವ್ರಿಗೆ, ಬೇರೆ ಯಾರಿಗೂ ಇಲ್ಲ. ಅದನ್ನ ರಾಜಣ್ಣ ಅವ್ರನ್ನೇ ಕೇಳ್ಬೇಕು. ರಾಜಣ್ಣ ಅವ್ರು ಯಾರಿಗಾರ ಮಾಡಿಸ ಅಭ್ಯಾಸ ಇದೆಯಾ ಮಠ ಮಂತ್ರ? ಇಲ್ಲ, ಏನಾರು ಹೆಚ್ಚು ಕಡಿಮೆ ಮಾಡಿಸಿದ್ರೆ ಮುಖ್ಯಮಂತ್ರಿಗೆ ರಾಜಣ್ಣ ಅವರೇನೆ, ಬೇರೆ ಯಾರು ಮಾಡ್ಸಕ್ ಆಗಲ್ಲ. ಆ ಧೈರ್ಯ ಇರೋದು ರಾಜಣ್ಣ ಅವ್ರಿಗೆ ಮಾತ್ರ. ಯಾರ ಮನೆ ಮೇಲೆ? ನೋಡಮ್ಮ, ಮಾಟ ಮಂತ್ರದಿಂದ ನಾವೆಲ್ಲವನ್ನು ನಿಯಂತ್ರಣ ಮಾಡ್ತೀವಿ ಅಂತಂದ್ರೆ ಅದು ಮೂರ್ಖತನ. ಈಗ ದೊಡ್ಡ ದೊಡ್ಡ ಉದ್ದಲ್ಲಿರೋರ್ನೆಲ್ಲ ಮಾಟ ಮಂತ್ರ ಮಾಡಿ ಇಳಿಸ್ಬಿಡ್ಬೋದಲ್ಲ. ಅವೆಲ್ಲ ಸುಮ್ಮನೆ ಬಾಯಿ ಚಪ್ಲಕ್ ಮಾತಾಡ್ಕೊಂತಾರ ಬಿಡಿ, ಅದ್ರ ಬಗ್ಗೆ ಹೆಚ್ಚಿಗೆ ಅರ್ಥ ಕೊಡ್ತಕ್ಕಂತ. ಯಾಕಂದ್ರೆ ಡಿ ಕೆ ಶಿವಕುಮಾರ್ ಅವರು ಕೂಡ ಹಿಂದೆ ಹೇಳಿದ್ರು ಸರ್, ತಮ್ಮ ಕುಟುಂಬದ ವಿರುದ್ಧ ಕೂಡ ಮಾಟ ಮಂತ್ರ ಆಗಿದೆ, ಕಪ್ಪು ಕೋಳಿಗಳನ್ನ ಕೋಣಗಳನ್ನ ಕೇಳೋದ್ರಲ್ಲಿ ಬಲಿ ಕೊಟ್ಟಿದ್ರು. ಹೌದು, ವಾಮಾಚಾರಗಳು ಮಾಡಿಸ್ತಾರೆ. ಬಟ್ ಒಂದ್ ತಿಳ್ಕೊಬೇಕು, ಯಾರ್ಯಾರು ವಾಮಾಚಾರ ಮಾಡ್ಸವ್ರೆ ಅವ್ರ ಕುಟುಂಬ ಸರ್ವನಾಶ ಆಗ್ಬಿಟ್ಟವೆ. ಅದನ್ನ ಅರ್ಥ ಮಾಡ್ಕೋಬೇಕು. ಯಾರ್ಯಾರು ಬೇರೆಯವ್ರ ಬಗ್ಗೆ ವಾಮಾಚಾರ ಮಾಡ್ಸಕ್ ಹೋಗ್ತಾರಲ್ಲ ಅವ್ರ ಕುಟುಂಬಗಳು ಹೆಸರು ಹೇಳ್ದಂಗೆ ಸರ್ವನಾಶ ಆಗಿರ್ತಕ್ಕಂಥ ಉದಾಹರಣೆಗಳಿದಾವೆ. ಯಾರು ಕೂಡ ಯಾರ ಮೇಲೆ ವಾಮಾಚಾರ ಮಾಡ್ಲಿಕ್ಕೆ ಆ ತರ ಮಾಡಿಸಿ ಎಲ್ಲರೂ ಬೈ ಕಟ್ ಹಾಕ್ಬೋದಾಗಿತ್ತಲ್ಲ. ಅವೆಲ್ಲ ಸುಮ್ಮನೆ ಹೂವಾ ಪೂವ. ಸಂಬಂಧಪಟ್ಟಂತೆ ಜೆಡಿಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಮೇಲೆ ಮಾಟ ಮಂತ್ರ ವಿಚಾರ. ನನಗೆ ಮಾಟ ಮಂತ್ರದ ಬಗ್ಗೆ ಅಷ್ಟು ಅರಿವಿಲ್ಲ, ನಾವು ದೈನಂದಿನ ದೇವರ ಮೇಲೆ ನಂಬಿಕೆಯನ್ನ ಇಟ್ಟಿರ್ತೀವಿ, ನಮ್ಮಿಂದ 4 ಜನರಿಗೆ ಒಳ್ಳೇದಾಗಬೇಕು ಹೀಗಂತ ಜೆಡಿಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಹೇಳಿಕೆಯನ್ನ ನೀಡಿದ್ದಾರೆ. ರಾಜಣ್ಣವರ ಮಾಟಮಂತ್ರ ಹೇಳಿಕೆಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಿಖಿಲ್ ಕುಮಾರಸ್ವಾಮಿ ಅವರು ಕೂಡ ರಿಯಾಕ್ಟ್ ಮಾಡಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರ ಮೇಲೆ ಮಾಟಮಂತ್ರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡಿದ ನಿಖಿಲ್ ಅವರು, ನನಗೆ ಮಾಟ ಮಂತ್ರದ ಬಗ್ಗೆ ಅಷ್ಟೊಂದು ಅರಿವಿಲ್ಲ, ನಾವು ದಿನನಿತ್ಯವೂ ಕೂಡ ದೇವರ ಮೇಲೆ ನಂಬಿಕೆಯನ್ನ ಇಟ್ಟಿದ್ದೇವೆ, ನಮ್ಮಿಂದ 4 ಜನರಿಗೆ ಒಳ್ಳೆಯದು ಆಗಬೇಕು ಅನ್ನೋದಷ್ಟೇ ನಮ್ಮ ಉದ್ದೇಶ ಅಂತ ನಿಖಿಲ್ ಕುಮಾರಸ್ವಾಮಿ ಅವರು ರಿಯಾಕ್ಟ್ ಮಾಡಿದ್ದಾರೆ. ನನಗೆ ಮಾಟ ಮಂತ್ರದ ಬಗ್ಗೆ ಯಾವುದೇ ಅಷ್ಟು ಅರಿವಿಲ್ಲ, ಅದ್ರ ಬಗ್ಗೆ ಅಷ್ಟು ನನಗೆ ಮಾಹಿತಿನೂ ಇಲ್ಲ, ಪರಿಜ್ಞಾನವೂ ಇಲ್ಲ. ನಮಗೆ ಇರ್ತಕ್ಕಂಥದ್ದು ಒಂದೇ, ನಾವು ದೈವದ ಮೇಲೆ ನಂಬಿಕೆ ಇಟ್ಕೊಂಡಿದ್ದೀವಿ ಈ ಕುಟುಂಬ. ಅದೇ ರೀತಿ ನಿಖಿಲ್ ಕುಮಾರಸ್ವಾಮಿ ಬೆಳಗ್ಗೆ ಎದ್ದರೆ ಭಗವಂತನಲ್ಲಿ ಒಂದು ಪೂಜೆ ಸಲ್ಲಿಸಿ ಕೈ ಮುಗಿದು ಮನೆ ಬಿಟ್ಟು ಹೊರಡ್ತೇವೆ. ಒಂದು ಒಳ್ಳೆ ನಮ್ಮ ಕಡೆಯಿಂದ ಒಂದು 4 ಜನಕ್ಕೆ ಇವತ್ತು ಸಹಾಯ ಆಗ್ಲಪ್ಪ, ಸಾರ್ವಜನಿಕ ಬದುಕಲ್ಲಿರ್ತಕ್ಕಂಥವ್ರು ನಮ್ಮ ಕಡೆಯಿಂದ ಅಂತಕ್ಕಂಥ ಪ್ರಾರ್ಥನೆ ಸಲ್ಲಿಸಿ ಹೊರತುಪಡಿಸಿ ಇಲ್ಲಿ ನನಗೆ ಈ ಮಾಟ ಮಂತ್ರದ ಬಗ್ಗೆ ಅಷ್ಟು ನನಗೆ ಮಾಹಿತಿ ಇಲ್ಲ. ನನಗೆ ಮಾಟ ಮಂತ್ರದ ಬಗ್ಗೆ ಯಾವುದೇ ಅಷ್ಟು ಅರಿವಿಲ್ಲ, ಅದ್ರ ಬಗ್ಗೆ ಅಷ್ಟು ನನಗೆ ಮಾಹಿತಿನೂ ಇಲ್ಲ, ಪರಿಜ್ಞಾನವೂ ಇಲ್ಲ. ನಮಗೆ ಇರ್ತಕ್ಕಂಥದ್ದು ಒಂದೇ, ನಾವು ದೈವದ ಮೇಲೆ ನಂಬಿಕೆ ಇಟ್ಕೊಂಡಿದ್ದೀವಿ ಈ ಕುಟುಂಬ. ಅದೇ ರೀತಿ ನಿಖಿಲ್ ಕುಮಾರಸ್ವಾಮಿ ಬೆಳಗ್ಗೆ ಎದ್ದರೆ ಭಗವಂತನಲ್ಲಿ ಒಂದು ಪೂಜೆ ಸಲ್ಲಿಸಿ ಕೈ ಮುಗಿದು ಮನೆ ಬಿಟ್ಟು ಹೊರಡ್ತೇವೆ. ಒಂದು ಒಳ್ಳೆ ನಮ್ಮ ಕಡೆಯಿಂದ ಒಂದು 4 ಜನಕ್ಕೆ ಇವತ್ತು ಸಹಾಯ ಆಗ್ಲಪ್ಪ, ಸಾರ್ವಜನಿಕ ಬದುಕಲ್ಲಿರ್ತಕ್ಕಂಥವ್ರು ನಮ್ಮ ಕಡೆಯಿಂದ ಅಂತಕ್ಕಂಥ ಪ್ರಾರ್ಥನೆ ಸಲ್ಲಿಸಿ ಹೊರತುಪಡಿಸಿ ಇಲ್ಲಿ ನನಗೆ ಈ ಮಾಟ ಮಂತ್ರದ ಬಗ್ಗೆ ಅಷ್ಟು ನನಗೆ ಮಾಹಿತಿ ಇಲ್ಲ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.